ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಈ ಬ್ಯುಸಿ ಬೆಂಗಳೂರು ಬೋರ್ ಆಗಿ ನಮ್ಮೂರ ಕಡೆಗೆ ಹೊರಟಿದ್ದೀನಿ. ನಮ್ಮೂರು ಯಾವುದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಕಲ್ಪತರು ನಾಡು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಎಸ್, ಅದೇ ನಮ್ಮೂರು. ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಫುಲ್ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮೂರಿಗೆ ಹೋಗೋಣ. 2-3 ದಿನ ರಜಾ ಹಾಕಿ ಹೋಗ್ತಾ ಇದ್ದೀನಿ. ಸೊ ಫುಲ್ ಮಜಾ ಮಾಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಡೈಲಿ ಅದೇ ಲ್ಯಾಪ್ಟಾಪು ಸಿಸ್ಟಮ್ನ ನೋಡಿ ನೋಡಿ ಸಾಕಾಗೋಗಿತ್ತು. ಅಪರೂಪಕ್ಕೆ ಇಷ್ಟೊಂದು ಮರ ಗಿಡಗಳು ಇಷ್ಟು ಹಸಿರಾಗಿರೋದನ್ನು ನೋಡ್ತಾ ಇದ್ದರೆ ನನ್ನ ಖುಷಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನೂ ಮಾಡೋಕ್ಕಾಗಲ್ಲ, ಏನನ್ನೋ ಹುಡ್ಕೊಂಡು ಹೋಗ್ತೀವಿ, ಚಿಕ್ಕ ಪುಟ್ಟ ಖುಷಿನ ಮಿಸ್ ಮಾಡ್ಕೊತಾ ಇರ್ತೀವಿ. ಫೈನಲ್ಲಿ ನಮ್ಮ ಊರನ್ನ ರೀಚ್ ಆದೆ. ಸೊ ನಾನು ಬಂದಿದ್ದ ತಕ್ಷಣ ನಮ್ಮ ನಾಯಿ ವೆಲ್ಕಮ್ ಮಾಡ್ತಾ ಇದೆ ನೋಡಿ. ನಮ್ಮದು ಸಿಕ್ಕಾಬಟ್ಟೆ ಸೀದಾ ಸಾದಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಬೆಳಗ್ಗೆ 5 ಗಂಟೆಗೆ ನಮ್ಮ ಅಪ್ಪಾಜಿ ಎದ್ದೊಳ್ತಾರೆ. ಎದ್ದು ಏನು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ. ಬೆಂಗಳೂರಲ್ಲಿದ್ದರೆ ನಾನು ಎದ್ದೇಳೋದೇ 6:30-7 ಗಂಟೆಗೆ. ಇಲ್ಲಿ ನೋಡಿ ಎಷ್ಟು ಬೇಗ ಎದ್ದಿದ್ದೀನಿ. ನೋಡಿ ಇನ್ನೂ ಎಷ್ಟು ಕತ್ಲೆ ಇದೆ. ನಮ್ಮ ಅಪ್ಪಾಜಿ ಇಷ್ಟು ಬೇಗನೆ ಎದ್ದು ಹಾಲು ಕರೆಯೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6-6:30ಗೆ ಹಾಲು ಹಾಕೋದಕ್ಕೆ ಹೋಗಬೇಕು. ಸೊ ಇವಾಗಿಂದನೇ ಹಾಲು ಕರೆದ್ರೆ ಅಷ್ಟರಲ್ಲಿ ಹಾಲು ಕರೆದಿದ್ದು ಮುಗಿಯುತ್ತೆ. ಅದಕ್ಕೋಸ್ಕರ ಇಷ್ಟು ಬೇಗನೆ ಹಾಲು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಪ್ಪಾಜಿ ನಮ್ಮಮ್ಮ ಇಬ್ಬರೂ ಬೆಳಗ್ಗೆ ಇಷ್ಟು ಬೇಗನೆ ಎದ್ದು ಹಾಲು ಕರೆದು ನೆಕ್ಸ್ಟು ಮುಂದಿನ ಕೆಲಸನ ಮಾಡ್ತಾರೆ. ಸೊ ಇದು ಇವರಿಬ್ಬರು ರುಟೀನ್ ಕೆಲಸ. ಆದರೆ ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಇಲ್ಲಿ ಸಿಕ್ಕಾಬಟ್ಟೆ ಡೀಸೆಂಟಾಗಿ ಓದ್ಕೊತಾ ಇರೋನು ನನ್ನ ತಮ್ಮ. ಫಸ್ಟ್ PUC ಸೈನ್ಸ್ ಓದ್ತಾ ಇದ್ದಾನೆ. ಇವನ ಹೆಸರು ಗುಂಡ. ಚಿಕ್ಕ ವಯಸ್ಸಿಂದನೂ ನಾವು ಇವನನ್ನು ಗುಂಡ ಅಂತಲೇ ಕರೆಯೋದು. ಏನು ಬೆಳಗ್ಗೆ ಎದ್ದು ಇಷ್ಟು ಡೀಸೆಂಟಾಗಿ ಓದ್ಕೊತಾ ಇದ್ದಾನೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ, ಅಷ್ಟೆಲ್ಲ ಸೀನಿಲ್ಲ. ಸಾಯಬ್ರು ರಾತ್ರಿಯೆಲ್ಲ ಮೊಬೈಲಲ್ಲಿ ಶತ್ರು ಸಂಹಾರ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಲ್ಯಾಬಲ್ಲಿ ರೆಕಾರ್ಡ್ ಬರ್ಕೊಂಡು ಹೋಗಿಲ್ಲ ಅಂತಂದರೆ ಪೂಜೆ ಆಗ್ತವೆ ಅಂತ ಹೇಳಿ ಎದ್ದು ಬರೀತಾ ಇದ್ದಾರೆ. समझ रहे हो आप? समझ रहे हो? ಪಾಪ ಅಪರೂಪಕ್ಕೇನೋ ಓದ್ಕೊತಾ ಇದ್ದಾನೆ. ಡಿಸ್ಟರ್ಬ್ ಮಾಡೋದು ಬೇಡ, ಬನ್ನಿ ಹೊರಗಡೆ ಹೋಗಿ ನೋಡೋಣ ಹಾಲು ಕರೆದಿದ್ದಾಯ್ತಾ ಅಂತ. ಇನ್ನೂ ಹಾಲು ಕರೀತಾನೇ ಇದ್ದಾರೆ. ಸೊ ಅಷ್ಟರಲ್ಲಿ ಇವಳ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಇವಳು ನಮ್ಮ ಮನೆ ಮಗಳು. ಹೆಸರು ಬೋಂಡಿ ಅಂತ. ನೋಡೋದಕ್ಕೆ ಬೋಂಡಾ ಥರ ಇದ್ದಾಳೆ ಅಂತ ನಾವು ಬೋಂಡಿ ಅಂತಲೇ ಕರಿತೀವಿ. ಇವಳು ನಮ್ಮ ಮನೆಗೆ ಬಂದಾಗ 6 ದಿನದ ಕರು. ಹಾಲು ಹಾಕ್ಕೊಂಡು ಸಾಕಿ ಇಷ್ಟು ದೊಡ್ಡವಳು ಮಾಡಿದ್ದೀವಿ. ಇವಾಗ ಇವಳೇ ನಮ್ಮೆಲ್ರೂ ಸಾಕ್ತಾ ಇದ್ದಾಳೆ. ನಮ್ಮಮ್ಮನ್ನ ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟವಳೆ. ನಮ್ಮಮ್ಮನ ಬಿಟ್ಟು 1 ನಿಮಿಷನೂ ಇರೋದೇ ಇಲ್ಲ ಅಂತಾಳೆ. ನಮ್ಮ ಮನೆಯಲ್ಲಿ ಇನ್ನೂ ಒಬ್ಬರು ಮೇಡಮ್ ಇದ್ದಾರೆ. ಇವ್ರು ಸರ್ದಿ ಆದಮೇಲೆ ನೆಕ್ಸ್ಟ್ ಅವ್ರು ಬರ್ತಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಹೇಳೋದಿದೆ ಇರಿ. ಇವರೇ ಅವರು. ಇವ್ರ ಹೆಸರು ಪುಟ್ಟು ಅಂತ. ಇವ್ರು ಬಂದು ನಮ್ಮ ಮನೆಗೆ ಜಸ್ಟ್ 2 ತಿಂಗಳಾಗಿದೆ ಅಷ್ಟೇ. ಇವ್ರ ಮನೆಯಲ್ಲಿ ಇವ್ರನ್ನ ಪುಟ್ಟು ಅಂತ ಕರಿತಿದ್ರಂತೆ. ಹಾಗಾಗಿ ನಾವು ಕೂಡ ಪುಟ್ಟು ಅಂತಲೇ ಕರಿತೀವಿ. ಫಸ್ಟ್ ಹಾಲು ಕರಿಯೋದ್ರಲ್ಲಿ ಬೋಂಡಿ ಸರ್ದಿ, ನೆಕ್ಸ್ಟು ಪುಟ್ಟು. ಸೊ ಇವರಿಬ್ರದ್ದು ಹಾಲು ಕರಿಯೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗೋಗಿರುತ್ತೆ. ನೋಡಿ ಎಷ್ಟೊಂದು ಬೆಳಕರ್ದಿದೆ ಆವಾಗಲೇ. ನಮ್ಮ ಫ್ಯಾಮಿಲಿ ಸಿಕ್ಕಾಬಟ್ಟೆ ದೊಡ್ಡದು. ಸೊ ಇಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಜನ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇದು ನಮ್ಮದು ಹಳೆ ಮನೆ. ಸುಮಾರು ವರ್ಷದ ಮನೆ. ಇದು ಹಂಚಿನ ಮನೆ ಆಗಿತ್ತು. ಇವಾಗೆಲ್ಲ ತೆಗೆಸಿ ಸೀಟ್ ಹಾಕ್ಸಿದ್ದೀವಿ. ಗೋಡೆಗಳೆಲ್ಲ ಮಳೆ ಬಂದರೆ ಬಿದ್ದೋಗುತ್ತೆ ಅಂತ ಹೇಳಿ ಸೋರ್ತಾಯಿತ್ತು ನೀರೆಲ್ಲ. ಅದಕ್ಕೆ ಇವಾಗ ಹಂಚು ತೆಗೆಸಿ ಸೀಟ್ ಹಾಕ್ಸಿದ್ದೀವಿ. ಎಸ್, ಇವನೇ ನೋಡಿ ನಮ್ಮ ಟಗರು ಪುಟ್ಟ ಹೆಂಗಿದ್ದಾನೆ. ಇನ್ನೊಬ್ಳು ಇದ್ದಾಳೆ, ಇಲ್ಲೇ ಎಲ್ಲೋ ಇದ್ದಾಳೆ, ಇರಿ ತೋರಿಸ್ತೀನಿ. ಇನ್ನೂ ತುಂಬ ಚಿಕ್ಕವಳು. ಒಂದು 2 ತಿಂಗಳಾಗಿರ್ಬೋದು ಅಷ್ಟೇ ಅವಳಿಗೆ. ನೋಡಿ ಇಲ್ಲಿದ್ದಾಳೆ. ತುಂಬ ಚಿಕ್ಕ ಮರಿ, ಆಲ ದೊಡ್ಡ ಥರ ಕಾಣಿಸ್ತಾ ಇದೆ. ಒಂದು 2 ತಿಂಗಳು ಮರಿ ಇರ್ಬೋದು ಅದಷ್ಟೇ. ಇವರಿಗೆಲ್ಲ ಜಾಗ ಸಾಕಾಗಲ್ಲ ಅಂತ ಹೇಳಿ ಈಗ ಒಂದು 7-8 ತಿಂಗಳಿಂದೆ ಇಲ್ಲಿ ಮಧ್ಯ ಒಂದಷ್ಟು ಗೋಡೆಗಳಿತ್ತು. ಆಗಿನ ಕಾಲದಲ್ಲಿ ಗೊತ್ತಲ್ಲ, ಇದೆಲ್ಲ ಕಲ್ಲು ಮಣ್ಣಿನ ಗೋಡೆ ತುಂಬ ದೊಡ್ಡದಿರುತ್ತೆ. ಅದನ್ನೆಲ್ಲ ತೆಗೆಸಿ
ಸ್ವಲ್ಪ ಕ್ಲೀನ್ ಮಾಡಿಸಿದ್ದೀವಿ, ಸಿಮೆಂಟ್ ಎಲ್ಲ ಹಾಕ್ಸಿ ಮೇಲೆ ಎಲ್ಲ ಸೀಟ್ ಹಾಕ್ಸಿದ್ದೀವಿ. ಆಗೆಲ್ಲ ಹಂಚ್ಗಳಿತ್ತು, ಎಲ್ಲ ಅಲ್ಲಲ್ಲೇ ಒಡೆದೋಗಿತ್ತು, ತುಂಬ ಸೋರ್ತಾ ಇತ್ತು ಮನೆ. ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಎಲ್ಲಿ ಗೋಡೆ ಮೇಲೆ ನೀರು ಬಂದ್ಬಿಟ್ಟು ಗೋಡೆ ಬಿದ್ದೋಗ್ಬಿಡುತ್ತೋ ಅಂತ ಹೇಳಿ. ಇವಾಗ ಸ್ವಲ್ಪ ಸಮಾಧಾನ ಆಗಿದೆ ಇದೆಲ್ಲ ಕ್ಲೀನ್ ಮಾಡಿಸಿರೋದು. ಇಲ್ಲಿ ಒಳಗಡೆ ಇನ್ನೂ ಒಂದು ಗೋಡೆ ಇದೆ, ಅದು ಒಂದು ತೆಗೆಸ್ಬೇಕು. ಎಲ್ಲದನ್ನು ಒಂದೇ ಸಲ ಮಾಡೋಕ್ಕಾಗಲ್ಲ, ಖರ್ಚು ಜಾಸ್ತಿ ಅಂತ ಹೇಳಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀವಿ. ಸೊ ನಿಧಾನವಾಗಿ ಅದು ಸ್ವಲ್ಪ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ತೆಗೆಸಿದ್ರೆ ಸ್ವಲ್ಪ ಜಾಗ ಜಾಸ್ತಿ ಆಗುತ್ತೆ, ಅವಾಗ ಇನ್ನೂ ಹಸುಗಳನ್ನೆಲ್ಲ ಕಟ್ಟೋದಕ್ಕೆ ಜಾಗ ಆಗುತ್ತೆ. ನಿಧಾನವಾಗಿ ಒಂದೊಂದನ್ನೇ ಮಾಡ್ಕೊಬೇಕು. ಇಲ್ಲಿಂದ ಹೊರ್ಗಡೆ ಬಂದು ನೋಡಿದ್ರೆ ಆಲ್ರೆಡಿ ನಮ್ಮ ಗುಂಡ ಕಾಲೇಜಿಗೆ ರೆಡಿಯಾಗಿ ಹೊರಟಿದ್ದ. ಸೊ ನಮ್ಮ ಅಪ್ಪಾಜಿ ಅವ್ರನ್ನ ಬಿಟ್ಟು ಬೈಕ್ ತೊಗೊಂಡು ಬರ್ತಾರೆ. ಗೇಟ್ ಇದೆ, ನಮ್ಮೂರಿಗೆ ಬಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಗೇಟಿಗೆ ಬಿಟ್ಟು ವಾಪಸ್ ಬರ್ತಾರೆ. ಒಳಗಡೆ ಬರ್ತಿದ್ದಂಗೆ ನಮ್ಮಮ್ಮ ಈ ಬಾಳೆಗೊನೆ ಕೊಟ್ಟರು. ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಗೊನೆ, ಯಾವುದೇ ಕೆಮಿಕಲ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಇದರಲ್ಲಿ ಒಂದೆರಡು ಬಾಳೆಹಣ್ಣು ತಿನ್ಕೊಂಡು ಸ್ವಲ್ಪ ಟಿಫನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಾಗಿತ್ತು, ಹಾಗಾಗಿ ಹೊರಗಡೆ ಹೊರಟೆ. A few moments later. ಇವತ್ತು ನಮ್ಮ ಅಪ್ಪ ಅಮ್ಮ ಒಂದು ಮದುವೆಗೆ ಹೋಗಿದ್ದಾರೆ, ಹಾಗಾಗಿ ದನ ಕುರಿ ಮೇಯಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಆ್ಯಕ್ಚುಲಿ ನನ್ನನ್ನು ಬೆಂಗಳೂರಿಂದ ಕರೆಸ್ಕೊಂಡಿರೋದೇ ಅದೇ ಕಾರಣಕ್ಕೆ. ಇವ್ರ ಮದುವೆಗೆ ಹೋಗಬೇಕಾಗಿತ್ತು. ನಮ್ಮ ಗುಂಡನ ಮೇಲೆ ಏನಾದರೂ ದನ ಕುರಿನ ಬಿಟ್ಟೋದ್ರೆ ಅವನಿಗೆ ಜವಾಬ್ದಾರಿ ಸಿಕ್ಕಾಬಟ್ಟೆ ಜಾಸ್ತಿ. ಜವಾಬ್ದಾರಿ ಜಾಸ್ತಿಯಾಗಿ ಕುರಿಗಳು ಕಳೆದೋದ್ರೆ ಕಷ್ಟ ಅಂತ ಹೇಳಿ ಬೆಂಗಳೂರಿಂದ ನನ್ನನ್ನು ಕರೆಸ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹಳ್ಳಿಯಲ್ಲಿ ಇದ್ಮೇಲೆ ಎಲ್ಲ ಕೆಲಸ ಮಾಡಲೇಬೇಕು. ನೀವು ಅಲ್ಲಿ ನೋಡ್ತಾ ಇರೋದೇ ನಮ್ಮ ತೋಟ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಸ್, ಈಗ ನೀವು ನೋಡ್ತಾ ಇರೋವಂಥದ್ದು ನಮ್ಮ ತೋಟದಲ್ಲಿರುವಂಥ ಬಾಳೆ ತೋಟ. ಬಾಳೆ ತೋಟ ಅಂತ ಏನಲ್ಲ, ಬದು ಪಕ್ಕದಲ್ಲಿ ಬಾಳೆನ ಹಾಕ್ಕೊಂಡಿದ್ದೀವಿ, ನಮ್ಮ ಮನೆಗಾದರೆ ಸಾಕು ಅಂತ. ಇದು ನಮ್ಮ ತೋಟ, ನೋಡಿ ಹೇಗಿದೆ ಅಂತ. ಆ ಕಡೆ ಕೆಳಗಡೆ ತೋಟದಲ್ಲೆಲ್ಲ ರಾಗಿ ಹಾಕಿದ್ದೀವಿ. ಇಲ್ಲಿ ಮೇಲ್ಗಡೆ ಒಂದಷ್ಟು ಹೊಸದಾಗಿ ಗಿಡಗಳನ್ನ ಹಾಕಿದ್ದೀವಿ, ಅದನ್ನು ದೊಡ್ಡದಾಗಿಲ್ಲ. ನಾನು ಹೇಳಿದ್ದೆ ಅಲ್ವಾ, ನಮ್ಮ ಅಮ್ಮನ ಬಿಟ್ಟು ನಮ್ಮ ಬೋಂಡಿ ಇರಲ್ಲ ಅಂತ. ನಮ್ಮಮ್ಮ ಮದುವೆಗೆ ಹೋಗಿದ್ದಾರೆ, ನೋಡಿ ಅವಳು ದಾರಿನೇ ನೋಡ್ತಾ ಇದ್ದಾಳೆ. ಇನ್ನು ನಮ್ಮಮ್ಮ ಬರೋ ತನಕ ಇವಳು ಹಿಂಗೇನೆ ಆ ದಾರಿನೇ ನೋಡ್ತಾ ಇರ್ತಾಳೆ. ಯಾರು ಹೋಗ್ಲಿ ಬರಲಿ ಅವ್ರನ್ನೇ ನೋಡ್ತಾ ಇರ್ತಾಳೆ. ನಮ್ಮಮ್ಮ ಬರೋ ತನಕ ಇನ್ನು ಇವಳು ಹುಲ್ ತಿನ್ನಲ್ಲ. ನಾವು ಅದಕ್ಕೆ ನಮ್ಮಮ್ಮಂಗೆ ಹೇಳ್ತಾ ಇರ್ತೀವಿ, ನೀನು ಎಲ್ಲಾದರೂ ಹೋದರೆ ಇವಳನ್ನು ಕರ್ಕೊಂಡು ಹೋಗು ಅಂತ. ನೋಡಿ ಮೂಕ್ ಪ್ರಾಣಿಗಳ ಮನಸ್ಸಲ್ಲೂ ಎಷ್ಟು ಪ್ರೀತಿ ಇರುತ್ತೆ ಅಂತ. ಮದುವೆಯಿಂದ ನಮ್ಮ ಅಮ್ಮವ್ರು ಬಂದಿದ್ರು. ಸೊ ನಾನು ನನ್ನ ತಮ್ಮ ಇಬ್ಬರು ಊಟ ಮಾಡ್ಕೊಂಬರೋದಕ್ಕೆ ಮನೆಗೆ ಹೋಗಿದ್ವಿ. ಈಗ ಊಟ ಮುಗಿಸ್ಕೊಂಡು ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಅಲ್ಲೇ ಬಂದು ಡ್ಯೂಟಿಗೆ ಜಾಯಿನ್ ಆಗಿಬಿಟ್ಟಿದ್ದಾರೆ. ಅಲ್ಲೇ ಹುಲ್ಲು ತಗೊಂಡು ಹೋಗ್ತಾವ್ರು ಹಾಕೋದಕ್ಕೆ. ನಮ್ಮ ಮನೆ ಹಸ್ಗಳು ಹೆಂಗೆ ಗೊತ್ತಾ, ಒಂದು ನಮ್ಮ ಅಪ್ಪನ ಹಚ್ಕೊಂಡ್ಬಿಟ್ಟೈತೆ, ಇನ್ನೊಂದು ನಮ್ಮ ಅಮ್ಮನ ಹಚ್ಕೊಂಡ್ಬಿಟ್ಟೈತೆ. ಅವ್ರಿಲ್ಲ ಅಂತಂದರೆ ಸರಿಯಾಗಿ ಹುಲ್ಲೇ ತಿನ್ನಲ್ಲ. ನೋಡಿ ನಮ್ಮ ಬೋಂಡಿನ ಇವಾಗ ನಮ್ಮ ಅಮ್ಮ ಬಂದು ಹುಲ್ಲು ಹಾಕಿದ್ರೆ ಜಿಂಕೆ ಮರಿ ಥರ ಎತ್ತು ತಿಂತಾವಳೆ. ನಾವು ಊಟ ಮಾಡಿ ಬರ್ತಾ ನಮ್ಮ ಅಪ್ಪ ಅಮ್ಮನಿಗೂ ಊಟ ತೊಗೊಂಬಂದಿದ್ವಿ. ಸೊ ಅವರು ಇಲ್ಲೇ ತೋಟದಲ್ಲಿ ಊಟ ಮಾಡ್ತಾ ಇದ್ದಾರೆ. ಅವ್ರ ಮಾತುಕತೆ ಹೇಗಿರುತ್ತೆ ಒಂದ್ಸಲ ಕೇಳಿಸ್ಕೊಳ್ಳಿ. ಎಲ್ಲ ಪೀಚ್ ಮರಿಗಳು ಅಲ್ಲಿ ಹಿಂಗಿದ್ವ ಮರಿಗಳು ಅಲ್ಲಿ ಅಲ್ಲಿ. ಊಟ ಎಲ್ಲ ಮುಗಿಸಿ ದನಗಳನ್ನೆಲ್ಲ ಮೇಯಿಸಿ ರಾತ್ರಿಗೆ ಹುಲ್ಲೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸೊ ಸಂಜೆಗೆ ಏನು ಕೆಲಸ ಇರುತ್ತೆ ಹೇಗೆ ಬನ್ನಿ ತೋರಿಸ್ತೀನಿ. ಇದು ನಮ್ಮದು ಗುಡ್ಲು. ಇದನ್ನು ಶೆಡ್ ಅಂತನಾದ್ರು ಅಂದ್ಕೊಳ್ಳಿ, ಗುಡ್ಲು ಅಂತನಾದರೂ ಅಂದ್ಕೊಳ್ಳಿ. ನಮ್ಮ ಕಡೆ ಎಲ್ಲ ಗುಡ್ಲು ಅಂತಲೇ ಕರೀತಾರೆ. ಸೊ ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಹಾಲು ಕರಿತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಸಂಜೆ ಟೈಮು ಹಾಲನ್ನ ಇಲ್ಲೇ ಕರೀತಾರೆ, ಯಾಕಂದರೆ
ಕೆತ್ತಲಲ್ಲಿ ಹಾಲು ತುಂಬ್ಕೊಂಡಿರೋದ್ರಿಂದ ಇಲ್ಲಿಂದ ಮನೆ ತನಕ ನಡೆಯೋ ಅಷ್ಟರಲ್ಲಿ ಹಸುಗಳು ಸುಸ್ತಾಗುತ್ತೆ ಅಂತ ಹೇಳಿ ಹಾಲು ಇಲ್ಲೇ ಕರ್ಕೊಂಡು ಆಮೇಲೆ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾರೆ. ಅಲ್ಲ, ಸಂಜೆ ಆಗ್ತಾಯಿದೆ, ಹಾಲು ಕರಿಬೇಕು ಅಂತ ಅವ್ರು ಓಡಾಡ್ತಾ ಇದ್ರೆ ನಮ್ಮ ಮನೆ ಮಗ ಏನು ಮಾಡ್ತಾವನೆ ಬನ್ನಿ ತೋರಿಸ್ತೀನಿ. ನೋಡಿ, ಅಲ್ಲೇನೋ ಮಂಚದ ಥರ ಏನೋ ಕಟ್ಕೊಂಡು ಆಟ ಆಡ್ತಾವನೆ. ಡೈಲಿ ತೋಟಕ್ಕೆ ಬರ್ತಾನೆ, ಆದರೆ ನಮಗೆ ಬೇಕಾಗಿರೋದು ಏನು ಕೆಲಸ ಮಾಡಲ್ಲ. ಅವನಿಗೆ ಏನು ಕೆಲಸ ಬೇಕೋ ಆ ಕೆಲಸ ಅವ್ನು ಮಾಡ್ಕೊತಾನೆ. ನೋಡಿ, ಇಲ್ಲಿ ಆ ಬೇಲಿಲಿ ಇದ್ದಿದ್ದು ನೀಲಗಿರಿ ಮರ ಎಲ್ಲ ಕಡ್ಕೊಂಬಂದು ಹಾಕವನೆ. ಮತ್ತು ಇಲ್ಲಿ ನೀರು ಬಿಡೋಕ್ಕೆ ಅಂತ ಇಕ್ಕಿದ ಪೈಪ್ನೆಲ್ಲ ತಗೊಂಡು ಇದೇನೋ ಮಂಚದ ಥರ ರೆಡಿ ಮಾಡ್ಕೊತಾವನೆ. ಅವನ ಬಾಯಲ್ಲೇ ಒಂದ್ಸಲ ಕೇಳೋಣ ಬನ್ನಿ ಏನು ಹೇಳ್ತಾನೆ. ಯೂಟ್ಯೂಬಲ್ಲಿ ಹಾಕ್ತೀನಿ, ಇದು ಹಾಕ್ತೀನಿ. ಓಹೋ, ಇಲ್ಲಿ ನೋಡಪ್ಪ, ಇಲ್ಲಿ ಹೆಂಗೆ ಮಾಡಾಕ್ಬಿಟ್ಟವ್ರು ಇವರು. ಅಳ್ಳಾಡ್ತೈತಲ್ಲೋ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಸೊ ಇದಾಗಿತ್ತು ನನ್ನ ಹಳ್ಳಿ ಲೈಫ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.